ಹಾಯ್, ವೆಲ್ಕಮ್ ಬ್ಯಾಕ್ ಟು ಎ ಜೆ ಆಶಾ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ಗೆ. ನಮ್ಮ ಮನೆ ಹತ್ರನೇ ಇರೋ ನ್ಯೂ ಸಾಗರ್ ಫಿಶ್ ಸ್ಟಾಲಿಗೆ ಹೋದೆ ಇವತ್ತು. ತುಂಬ ಜನ ಇದ್ದರು. ಸೊ ವೆರೈಟೀಸ್ ಆಫ್ ತುಂಬ ಮೀನುಗಳಿತ್ತು. ಎಸ್ಪೆಷಲಿ ನಾನು ವಿಡಿಯೋ ಮಾಡಿದ್ದೆ ನಿಮ್ಗೆ ತೋರಿಸ್ಬೇಕು ಅಂತ. ಸೊ ಅಲ್ಲಿ ಬಂಗಡೆ, ಮತ್ತಿ, ಅಂಜಲು, ಕೆರ, ಬೊಲಂಜಿರು, ಕಾನೆ, ಪೀಟ್, ಕಾಡಲು, ಕುಬೆ, ಸೀಗಡಿ, ಎಟ್ಟಿ, ತುಂಡು ತೂಲೆ ಬಲೆ ಬಲೆ ಮೀನ್ ದೆತನ್ಲೆ ಬಲೆ. ಸೊ ಏನು ಮಾತಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ನಾನು ಎಸ್ಪೆಷಲಿ ಮಂಗಳೂರೊಳಗಿರಿಂದ ತುಳು ಮಾತಾಡ್ತಾ ಇದ್ದೆ. ನೋಡಿ ಎಷ್ಟು ಮೀನುಗಳಿದೆ, ಬನ್ನಿ ಬನ್ನಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೆ ನಾನು. ಇಷ್ಟೊಂದು ವೆರೈಟೀಸ್ ಮೀನುಗಳನ್ನ ನೋಡಿ ತಲೆ ಕೆಟ್ಟೋಯ್ತು ಮಾರೆ. ಅದಕ್ಕೆ ನಾನು ಫೈನಲ್ ಆಗಿ ಬ್ಲ್ಯಾಕ್ ಪಾಂಪ್ಲೆಟ್ನ ತಗೊಂಡೆ. ನಾನು ಪೇ ಮಾಡಿದ್ದು 1139 ರುಪೀಸ್. 1 kg 55 ಗ್ರಾಮ್ಸ್ ಇತ್ತು. ಒಂದು ಒಳ್ಳೇದೇನೆಂದರೆ ಈ ನ್ಯೂ ಸಾಗರಲ್ಲಿ ಅಲ್ಲೇ ಮೀನನ್ನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಕೊಡ್ತಾರೆ. ಸೊ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿಬಿಟ್ಟು ಕೊಡ್ತಾರೆ. ಸೊ ನಾನು ಅವ್ರಿಗೆ ಸ್ಲೈಸ್ಗಳನ್ನ ಕಟ್ ಮಾಡೋಕ್ಕೆ ಹೇಳಿದೆ. ಸೊ ಹಾಗೆ ಅದೇ ರೀತಿಯಲ್ಲಿ ಅವರು ಕಟ್ ಮಾಡಿಕೊಟ್ಟಿದ್ದಾರೆ ನನಗೆ. ಸೊ ತುಂಬ ಕ್ಲೀನಾಗಿರುತ್ತೆ. ಇವ್ರದ್ದು ಹೋಮ್ ಡೆಲಿವರಿ ಕೂಡ ಇದೆ. ಸೊ ನಾನು ನೆಕ್ಸ್ಟ್ ಟೈಮ್ ಹೋಮ್ ಡೆಲಿವರಿ ಟ್ರೈ ಮಾಡೋಣ ಅಂತ ಇದ್ದೀನಿ. ಫಿಶ್ ತಂದಿದ್ದೀನಿ ಅಂದಮೇಲೆ ನಮ್ಮ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕುಚ್ಚಲಕ್ಕಿ ಹಾಕಿ ಪ್ರೆಸೆಂಟ್ ಮ್ಯಾಮ್ ಅಂದ್ಬಿಡುತ್ತೆ. ಸೊ ನನ್ನ ಮನೇಲಿ ಯಾವಾಗ ನಾನು ಫಿಶ್ ತರ್ತೀನೋ ಆವಾಗೆಲ್ಲ ನಾನು ಗಂಜಿ ಅನ್ನ ನಂಗೆ ಮಾಡಲೇಬೇಕು. ಸೊ ದ್ಯಾಟ್ ಈಸ್ ದ ಬೆಸ್ಟ್ ಕಾಂಬಿನೇಷನ್ ಎವರ್ ಯು ವಿಲ್ ಹ್ಯಾವ್ ಅಂತಲೇ ನಾನು ಹೇಳ್ತೀನಿ. ಸೊ ನಾನು 2 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಇಲ್ಲಿ. ಯಾಕಂದರೆ ನಾವು ಮನೇಲೊಟ್ಟಿಗೆ 5 ಜನ ಇರೋದು. ಸೊ ನಾನು 5 ಜನಕ್ಕೋಸ್ಕರ 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಸೊ ನಿಮಗೆಷ್ಟು ನಿಮ್ಮ ಮನೇಲಿ ಎಷ್ಟಿದಾರೋ ನೀವು ಆ ಪ್ರಕಾರ ನೀವು ಅಕ್ಕಿನ ತೊಗೊಳ್ಳಿ. ಎಸ್ಪೆಷಲಿ ನೀವು ಮಂಗಳೂರು ಆ ಕಡೆ ಹೋದರೆ ಈ ಬ್ರೌನ್ ರೈಸ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ನಾನು ಊರಿಂದನೇ ಯಾವತ್ತೂ ತೊಗೊಂಡು ಬರೋದು. ಸೊ ನಾನು ಊರಿಂದ ಬರಬೇಕಂದ್ರೆ ಒಂದು 10 kg 2 ಬ್ಯಾಗ್ ಅಥವಾ 3 ಬ್ಯಾಗ್ನ ನಾನು ಬರಬೇಕಾದ್ರೆ ತೊಗೊಂಡು ಬರ್ತೀನಿ. ಫಸ್ಟಿಗೆ ನೀವು ಈ ಬ್ರೌನ್ ರೈಸ್ನ ತಗೊಂಡು, ಅಂದರೆ ನಾವು ಕುಚ್ಚಲಕ್ಕಿ ಅಂತ ಹೇಳ್ತೀವಿ ಅದನ್ನು, ಬ್ರೌನ್ ರೈಸ್ನ ತಗೊಂಡು ಫಸ್ಟು ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಬಿಡಿ. ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡಾಗ ಅದರಲ್ಲಿ ಪೌಡರ್ ಕೋಟಿಂಗ್ ಹಾಕಿರ್ತಾರೆ. ಸೊ ಆ ಪೌಡರ್ ಕೋಟಿಂಗ್ ಒಂದು ಸಲಕ್ಕೆಲ್ಲನೂ ಹೋಗಿಬಿಡುತ್ತೆ. ಸೊ ಫಸ್ಟ್ ನೀಟಾಗಿ ಈ ಥರ ನಾನು ತೊಳಿತಾ ಇದ್ದೀನಿ ನೋಡಿ, ಆ ಥರ ಈ ಥರ ಕೈಯಲ್ಲಿ ಅಮುಕ್ಬಿಟ್ಟು ಚೆನ್ನಾಗಿ ಅದನ್ನು ತೊಳಿರಿ. ತೊಳೆದ್ಬಿಟ್ಟು ಆ ನೀರನ್ನ ಬಿಸಾಡಿಬಿಟ್ಟು ಆಮೇಲೆ ಪುನಃ ಇನ್ನೊಂದು ನೀರು ಹಾಕಿ ಅದನ್ನು ನೆನೆಸಿಡಿ. ಒಂದು ಅರ್ಧ ಗಂಟೆನೋ ಅಥವಾ 1 ಗಂಟೆನೋ 2 ಗಂಟೆ ತನಕ ನೆನೆಸಿಟ್ರು ಏನು ತೊಂದರೆ ಇಲ್ಲ. ಸೊ ಇದು ನೆನೀತಾ ಇರಲಿ ಅಕ್ಕಿ. ಸೊ ಮೀನ್ ಟೈಮ್ ನಾನು ನಿಮಗೆ ನ್ಯೂ ಸಾಗರಿಂದ ಹೋಗಿ ಮೀನು ತಂದಿದ್ನಲ್ಲ, ಸೊ ನಾನು ಯಾವ ಥರ ಅದನ್ನು ತೊಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇದು ಬಂದುಬಿಟ್ಟು ಬ್ಲ್ಯಾಕ್ ಪಾಂಪ್ಲೆಟ್. ಇದರಲ್ಲಿ ಇನ್ನೊಂದೂ ಬರುತ್ತೆ ವೈಟ್ ಪಾಂಪ್ಲೆಟ್ ಅಂತ. ಸೊ 2 ರೀತಿ ಪಾಂಪ್ಲೆಟ್ಗಳಿದೆ. ನಾನು ನೋಡಿ ಈ ಥರ ಸ್ಲೈಸ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ನಿಮಗೆ ಕಾಣಿಸ್ತಿದೆಯಲ್ಲ, ನಾನು ಎಸ್ಪೆಷಲಿಯಾಗಿ ತೊಗೊಂಡು ಬಂದಿರೋದು ಫ್ರೈ ಮಾಡಲಿಕ್ಕೆ. ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ. ಅದರಲ್ಲಿ ಒಂದು ಮುಳ್ಳು ಇರಲ್ಲ, 1-2 ಮುಳ್ಳು ಮಾತ್ರ ಸೈಡಲ್ಲಿ ಇರುತ್ತೆ, ಬಿಟ್ಟರೆ ಆಮೇಲೆ ಎಲ್ಲೂ ಇರಲ್ಲ. ಏನೋ ನನ್ನ ಅದೃಷ್ಟಕ್ಕೆ ಈ ಸಲ ನನಗೆ ಮೊಟ್ಟೆಗಳು ಸಿಕ್ಬಿಟ್ಟಿದೆ ನೋಡಿ. ಎಷ್ಟು ಅದರಲ್ಲಿ ಸಾವಿರಾರು ಕೋಟಿ ಮೊಟ್ಟೆಗಳಿರುತ್ತೆ. ಬಟ್ ಏನು ಮಾಡೋಣ, ಮೀನಂದರೆ ಫಸ್ಟೇ ನಮಗೆ ತುಂಬಾ ಇಷ್ಟ. ನೀವು ಈ ಮಂಗಳೂರು, ಕಾರ್ಕಳ, ಉಡುಪಿ ಈ ಕಡೆ ಬಂದರೆ ನೀವು ಯಾರ ಮನೆಯಲ್ಲೂ ಕೇಳಿ, ಎಲ್ಲರ ಮನೆಯಲ್ಲೂ ಫಿಶ್ ಅಂತೂ ದಿನಾಲೂ ಪ್ರೆಸೆಂಟ್ ಆಗಿರುತ್ತೆ. ಎಲ್ರಿಗೂ ಫಿಶ್ ಅಂದರೆ ತುಂಬಾ ಇಷ್ಟ ಇಲ್ಲಿ. ಸೊ ಫಿಶ್ ಇಲ್ಲ ಅಂದರೆ ಯಾರಿಗೂ ಆಗಲ್ಲ, ಆ ಥರ ಆಗಿರುತ್ತೆ ಅಲ್ಲೆಲ್ಲನೂ. ಸೊ ನನಗೂ ಅಷ್ಟೇ ಫಿಶ್ ಅಂದರೆ ತುಂಬ ಇಷ್ಟ. ಸೊ ಬನ್ನಿ ಫಸ್ಟ್ ಇದನ್ನು ನಾವು ನೀಟಾಗಿ ತೊಳ್ಕೊಳ್ಳೋಣ. ಯಾಕಂದರೆ ನಾವು ಫಸ್ಟ್ ಕಟ್ ಮಾಡ್ಕೊಂಡು ತೊಗೊಂಡು ಬಂದಿರೋದ್ರಿಂದ ಒಂದು ಸಲ ಇದನ್ನು ನೀಟಾಗಿ ತೊಳ್ಕೊಂಡು ನೋಡಿ, ಈ ಥರ ಕ್ಲೀನಾಗಿ ತೊಳ್ಕೊಳ್ಳಿ. ಒಂದೊಂದು ಸಲ ಅದರಲ್ಲಿ ಏನಾಗಿರುತ್ತೆ ಅಂದರೆ ಅಂಗಡಿಯಲ್ಲಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ತಾರೆ, ಬಟ್ ಒಳಗಡೆ ಎಲ್ಲ ತುಂಬ ಕ್ಲೀನ್ ಮಾಡಲ್ಲ. ಸೊ ಫಸ್ಟ್ ನೀಟಾಗಿ ತೊಳ್ಕೊಳ್ಳೋಣ ಇದನ್ನು. ನೋಡಿ ಮೊಟ್ಟೆನ ಫಸ್ಟಿಗೆ ಒಂದು ಕಡೆ ನಾವು ಸೈಡಿಗೆ ತೆಗೆದಿಡೋಣ. ನಾನೇನು ಮಾಡಿದೆ, ಅದರಲ್ಲೇ ಹಾಕಿದ್ನಲ್ಲ, ಲೈಟಾಗಿ ಡ್ಯಾಮೇಜ್ ಆಗಿಬಿಡ್ತು. ಸೊ ಸೈಡಾಗಿ ಪ್ಲೇಟಲ್ಲಿ ಹಾಕಿ ಆ ಕಡೆ ಸೈಡಿಗೆ ಇಟ್ಬಿಡಿ. ಆಮೇಲೆ ಕರೆಕ್ಟಾಗಿ ತೊಳ್ಕೊಳ್ಳಿ, ನಿಮ್ಗೆ ಯಾವ ಥರ ಬೇಕು ಆ ಥರ. ಸೊ ನಾನು ಇದನ್ನು ನೀಟಾಗಿ ಫಸ್ಟ್ ತೊಳ್ಕೊತಾ ಇದ್ದೀನಿ. ಮೀನಲ್ಲಿ ಜಾಸ್ತಿ ಗಲೀಜೇನಿರಲ್ಲ, ಒಂದೊಂದು ಕಡೆ ಪಾರ್ಟಲ್ಲಿ ಮಾತ್ರ ಗಲೀಜಾಗಿರುತ್ತೆ ನೋಡಿ. ಈ ಥರ ಕಪ್ಪಿದ್ರೆ ಅದನ್ನು ತೆಗೆದ್ಬಿಡಿ, ಸ್ವಲ್ಪ ಕಹಿ ಹೊಡಿಯುತ್ತೆ ಅದು. ಸೊ ಅದಕ್ಕೆ ಒಂದು ಸಲ ನೀಟಾಗಿ ನೀರಲ್ಲಿ ತೊಳ್ಕೊಂಡ್ಬಿಟ್ರೆ ಸಾಕು. ಅದಾದಮೇಲೆ ಪುನಃ ನಾನು ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್, ಈ ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಅದನ್ನು ಇನ್ನೊಂದು ಸಲ ನಾನು ನೀರಲ್ಲಿ ನೀಟಾಗಿ ತೊಳ್ಕೊತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಫಿಶಲ್ಲಿ ಒಂದು ಸ್ಮೆಲ್ ಬರುತ್ತೆ, ಕೆಲವರಿಗೆ ಸ್ಮೆಲ್ಗಳಾಗಲ್ಲ. ಸೊ ಆ ಸ್ಮೆಲ್ ಅವಾಯ್ಡ್ ಮಾಡುತ್ತೆ. ಇದೊಂದೇ ಕಾರಣಕ್ಕೆ ನಾನು ಉಪ್ಪು ಮತ್ತು ಹಳದಿ ಪೌಡರ್ನ ಹಾಕ್ಬಿಟ್ಟು ತೊಳಿತಾ ಇರೋದು. ಇದೊಂದೇ ರೀಸನ್, ನಥಿಂಗ್ ಮೋರ್ ದ್ಯಾನ್ ದಿಸ್. ಸೊ ಇವಾಗ ಹಳದಿ ಮತ್ತು ಉಪ್ಪನ್ನು ಹಾಕಿ ಚೆನ್ನಾಗಿ ತೊಳೆಯೋಣ. ನೀಟಾಗಿ ಅದನ್ನು ಡಿಪ್ ಮಾಡಿಬಿಟ್ಟು ಪಾರ್ಟಲ್ಲಿ ಚೆನ್ನಾಗಿ ತೊಳಿರಿ. ಸೊ ಇದು ತೊಳೆಯೋದ್ರಿಂದ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೊ ಇದನ್ನು ನಾವು ಏನು ಮಾಡೋಣ, ಒಂದು 5-10 ನಿಮಿಷ ಹಂಗೆ ನೀರಲ್ಲಿ ಬಿಟ್ಬಿಡೋಣ, ಓಕೆನಾ? ಸೊ ಇವಾಗ ಆಯಿತು, ಒಂದು 5-10 ನಿಮಿಷ ಮುಗೀತು. ಇವಾಗ ನಾನು ಅದನ್ನು ಚೆನ್ನಾಗಿ ಸ್ವಲ್ಪ ಎಲ್ಲೆಲ್ಲೇನೇನು ಹಳದಿ ಇದೆ, ಒಂದು ಸ್ವಲ್ಪ ಬ್ಲ್ಯಾಕ್ ಇದೆ, ಪುನಃ ನೋಡ್ತಾ ಇದ್ದೀನಿ. ನೋಡ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು
ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು ಎಷ್ಟು ನೀಟಾಗಿ ನಾನು ಕ್ಲೀನ್ ಮಾಡಿದ್ದೀನಿ ಅಂತ. ಸೊ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ. ಆಮೇಲೆ ಫೈನಲ್ ಆಗಿ ಕೊನೆಯದಾಗಿ ಒಂದು ಸಲ ಒಳ್ಳೆ ನೀರಲ್ಲಿ ತೊಳ್ಕೊತಾ ಇದ್ದೀನಿ. ಟೋಟಲಾಗಿ ನಾನು 3 ಸಲ ತೊಳ್ಕೊಂಡಿದ್ದೀನಿ. ಫಸ್ಟ್ ನಾನು ಸ್ಟಾಲಿಂದ ತೊಗೊಂಡು ಬಂದ ತಕ್ಷಣ ಅದರಲ್ಲಿ ಬ್ಲಡ್ ಎಲ್ಲ ಇರೋದ್ರಿಂದ ಫಸ್ಟ್ ನಾನು ಚೆನ್ನಾಗಿ ತೊಳ್ಕೊಂಡೆ. ಸೆಕೆಂಡ್ ಒನ್ ನಾನು ಹಳದಿ ಉಪ್ಪು ಹಾಕ್ಕೊಂಡು ತೊಳ್ಕೊಂಡಿದ್ದೀನಿ. 3ನೇ ಸಲ ನಾನು ಚೆನ್ನಾಗಿ ಒಂದೊಳ್ಳೆ ನೀರಲ್ಲಿ ತೊಳ್ಕೊಂಡಿದ್ದೀನಿ. ಸೊ ಇದು 3 ಸಲ ತೊಳ್ಕೊಂಡಿದ್ದೀನಿ. ನೀವು ಇದೇ ಥರ ಚೆನ್ನಾಗಿ ತೊಳ್ಕೊಂಡು ಮೀನನ್ನ ಯೂಸ್ ಮಾಡ್ಕೊಳ್ಳಿ. ಈ ಥರ ಸ್ಲೈಸ್ ಕಟ್ಟಿಂಗ್ ಇದ್ದರೆ ಫಿಶ್ ಫ್ರೈ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಫಸ್ಟಿಗೆ ಫಿಶ್ ಮಸಾಲಾನ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ನಮ್ಮಮ್ಮ ನನಗೆ ಊರಿಂದ ಮಾಡಿಕೊಟ್ಟಿರೋದು. ನಿಮಗೇನಾದರೂ ಈ ಫಿಶ್ ಮಸಾಲದ್ದು ರೆಸಿಪಿ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ನಾನು ನಮ್ಮಮ್ಮನ ಕೈಯಿಂದನೇ ಮಾಡಿಸ್ಬಿಟ್ಟು ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಯಾವತ್ತೂ ಫಿಶ್ ಫ್ರೈಗೆ ಉಪ್ಪು ಖಾರ ಹುಳಿ ಖಡಕ್ಕಾಗಿದ್ರೇ ಅದು ಒಂಥರ ಟೇಸ್ಟ್. ಈ ಗಂಜಿ ಅನ್ನ ಜೊತೆ ಫಿಶ್ ಫ್ರೈ ಇದ್ದರೆ ಸ್ವರ್ಗ ಕಣ್ರಿ, ಅದು ಸೂಪರಾಗಿರುತ್ತೆ ನೋಡಿ. ಸೊ ಇವಾಗ ಬನ್ನಿ ಒಂದೊಂದೇ ಸ್ಲೈಸ್ ತೊಗೊಂಡು ಅದಕ್ಕೆ ಮಸಾಲಾನ ಹಾಕೋಣ. ಮಸಾಲ ಹಾಕಬೇಕಾದ್ರೆ ಮಾತ್ರ ನೀಟಾಗಿ ಹಾಕಬೇಕು ನೋಡಿ ಫಿಶ್ ಫ್ರೈಗೆ. ಯಾಕಂದರೆ ಎಷ್ಟು ಮಸಾಲ ನೀಟಾಗಿ ತಾಗಿರುತ್ತೋ ಅಷ್ಟು ಟೇಸ್ಟ್. ಆ ಉಪ್ಪು ಹುಳಿ ಖಾರ ನೀಟಾಗಿ ತಾಗಿರ್ಬೇಕು ನೋಡಿ. ಸೊ ನಾನು ನೋಡಿ ಹಿಂಗೆ ಹಚ್ತಾ ಇದ್ದೀನಿ. ಇದೇ ಥರ ನೀವು ಆ ಫಿಶ್ ಫ್ರೈ ಮಾಡೋ ಮುಂಚೆ ನೀಟಾಗಿ ಮೇಲೆ ಮಾತ್ರ ಹಚ್ಚಬೇಡಿ, ಒಂದು ಸೈಡಿಗೂ ಆ ಮೇಲೆ ಪಾರ್ಟ್ ಕೆಳಗೆ ಪಾರ್ಟ್ ಅಲ್ಲೂ ನೀಟಾಗಿ ಹಚ್ಕೊಡಿ. ಯಾಕೆ ಹೇಳ್ತಿದ್ದೀನಿ ಅಂದರೆ ಒಂದೊಂದು ಸಲ ನಾವು ಫ್ರೈ ಮಾಡಬೇಕಾದ್ರೆ ಮಸಾಲ ಬಿಟ್ಬಿಡುತ್ತೆ. ಯಾಕೆ ಮಸಾಲ ಬಿಡುತ್ತೆ ಅಂದರೆ ಎಲ್ಲಿ ಮಸಾಲದಲ್ಲಿ ಜಾಸ್ತಿ ನೀರು ಆಗಿರುತ್ತೋ ಆವಾಗಲೇ ನೋಡಿ ಮಸಾಲ ಬಿಟ್ಬಿಡೋದು. ಅದಕ್ಕೆ ನೀವು ಯಾವತ್ತೂ ಅಷ್ಟೇ ಮೀನನ್ನ ಕ್ಲೀನ್ ಮಾಡಿದ ಮೇಲೆ ನೀಟಾಗಿ ಮೀನಲ್ಲಿರೋ ನೀರನ್ನೆಲ್ಲ ತೆಗೆದ್ಬಿಡಿ, ನೀರನ್ನು ಚೆನ್ನಾಗಿ ಗಾಳಿಸ್ಬಿಡಿ. ಸೊ ಹಾಗೆ ಎಲ್ಲ ಸ್ಲೈಸ್ಗಳಿಗೂ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ. ಸರಿ, ಮೀನು ಮ್ಯಾರಿನೇಟ್ ಆಗ್ತಾ ಇರಲಿ. ಅಷ್ಟೊತ್ತಲ್ಲಿ ನಾವಿದು ಅಕ್ಕಿ ನೆನೆಸಿಟ್ಟಿದ್ವಲ್ವ, ಸೊ ಇದನ್ನು ನೀಟಾಗಿ ನಾವು ಚೆನ್ನಾಗಿ ತೊಳ್ಕೊಳ್ಳೋಣ. ಸೊ ಇವಾಗ ನಾನು ಇದನ್ನು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಒಂದು 9 ಗ್ಲಾಸಸ್ ನಾನು ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಒಂದು 7 ವಿಸಿಲ್ ತೆಗಿತಾ ಇದ್ದೀನಿ ನಾನು. ಯಾಕಂದರೆ ನಂಗೆ ಒಂದು ಸ್ವಲ್ಪ ಅಕ್ಕಿ ಸಾಫ್ಟಾಗಿರಬೇಕು, ಊಟ ಅನ್ನ ಸ್ವಲ್ಪ ಸಾಫ್ಟಾಗಿರಬೇಕು ನಾನು ತಿನ್ನಬೇಕಾದ್ರೆ. ಅದಕ್ಕೆ ನಾನೊಂದು 7 ವಿಸಿಲಷ್ಟು ತೆಗಿತಾ ಇದ್ದೀನಿ. ಸರಿ, ಬನ್ನಿ ಇವಾಗ ಮೀನು ಫ್ರೈ ಮಾಡೋಣ. ನಾನು ಬಂದುಬಿಟ್ಟು ಈ ತವಾನ ಊರಿಂದ ತೊಗೊಂಡು ಬಂದಿರೋದು. ಇದು ಬಂದುಬಿಟ್ಟು ಕಬ್ಬಿಣದ ತವ. ನಾನು ಮೀನು ಫ್ರೈ ಮಾಡಬೇಕಾದ್ರೆ ಇದೇ ತವಾನ ಯೂಸ್ ಮಾಡ್ತೀನಿ. ಸೊ ಇವಾಗ ಮೀನನ್ನ ನಾವು ಫ್ರೈ ಮಾಡೋಣ. ಮೀನನ್ನ ನಾನು ಯಾವತ್ತೂ ಸ್ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡೋದು. ಯಾಕಂದರೆ ನನಗೆ ಸ್ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಅಭ್ಯಾಸ. ಯಾಕಂದರೆ ಅದು ಚೆನ್ನಾಗಿ ನೀಟಾಗಿ ಬೇಯುತ್ತೆ, ಸಾಫ್ಟಾಗಿ ಬೇಯುತ್ತೆ. ಇಲ್ಲದಿದ್ದರೆ ಅದು ಬರ್ನ್ ಆಗುವ ಸಾಧ್ಯತೆ ತುಂಬಾ ಇರುತ್ತೆ. ಇನ್ನೊಂದು ಸಲ ಅರ್ಧಂಬರ್ಧಂ ಬೇಯ್ದು ಬಿಡುತ್ತೆ. ಅದಕ್ಕೆ ನಾನು ಯಾವತ್ತೂ ಸ್ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ನಾನು ಅದನ್ನು ಫ್ರೈ ಮಾಡ್ತೀನಿ. ನೋಡಿ, ಫೈನಲ್ ಆಗಿ ಫಿಶ್ ಫ್ರೈ ಆಯಿತು. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಅದು ಎಷ್ಟು ಚೆನ್ನಾಗಿ ಔಟ್ಪುಟ್ ಬಂದಿದೆ ನೋಡಿ. ಸೊ ನಿಮಗೆ ತೋರಿಸ್ಲಿಕ್ಕಂತ ನಾನು ಪ್ಲೇಟಲ್ಲಿ ನೀಟಾಗಿ ಡೆಕೋರ್ ಮಾಡಿಟ್ಟಿದ್ದೀನಿ. ಸರಿ, ಬನ್ನಿ ಇವಾಗ ನೋಡಿ ನಮ್ಮದು ಗಂಜಿ ಅನ್ನನೂ ರೆಡಿ ಆಗಿದೆ. ಸೊ ನೋಡಿ, ಈ ಥರ ಬೆಂದಿರೋದನ್ನ ಈ ಥರ ನಾನು ಚೆಕ್ ಮಾಡೋದು ನೋಡಿ, ನೀಟಾಗಿ ಬೆಂದಿದೆ ಅದು. ಸೊ ಇವಾಗ ಗಂಜಿ ಅನ್ನನೂ ನಮ್ಮದು ರೆಡಿ ಆಗಿಬಿಟ್ಟಿದೆ. ನಾವು ಆಲ್ಮೋಸ್ಟ್ ಊರಲ್ಲೆಲ್ಲ ಒಲೆಯಲ್ಲೇ ಮಾಡೋದು. ಒಲೆಯಲ್ಲಿ ಮಾಡಿದರೆ ಗಂಜಿಯನ್ನು ಬಂದುಬಿಟ್ಟು ತುಂಬ ಟೇಸ್ಟಿಯಾಗಿ ಬರುತ್ತೆ. ಬಟ್ ನಮಗಿಲ್ಲಿ ಬ್ಯಾಂಗ್ಳೂರಲ್ಲಿ ಏನೂ ಆಪ್ಷನ್ಸ್ ಇಲ್ಲ. ಅದಕ್ಕೆ ನಾವು ಸ್ಟವ್ ಮೇಲೇ ಮಾಡಬೇಕಾಗತ್ತೆ. ನಿಮಗೆ ಇನ್ ಕೇಸ್ ಎಲ್ಲಿಯಾದರೂ ನೀವು ಬ್ಯಾಂಗ್ಳೂರಲ್ಲಿದ್ದು ಒಲೆಯಲ್ಲಿ ಮಾಡೋ ಅವಕಾಶ ಸಿಕ್ಕಿದರೆ ಒಂದು ಸಲ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ಚಿಕನ್ ಮಟನಿಗಿಂತ ಫಿಶ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಸೊ ನಿಮ್ಮ ಡೈಲಿ ಲೈಫಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ. ಹಾಗೆ ವೈಟ್ ರೈಸಿಗಿಂತ ಬ್ರೌನ್ ರೈಸ್ ತುಂಬಾ ಒಳ್ಳೆಯದು. ನಿಮ್ಮ ಜೀವನ ತುಂಬಾ ತಂಪಾಗಿಟ್ಕೊಳ್ಳುತ್ತೆ. ಓಕೆ, ನನಗೆ ತುಂಬಾ ಹಸಿವಾಗ್ತಾ ಇದೆ, ನಾನಂತೂ ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ನೀವು ಈ ರೆಸಿಪಿನ ಟ್ರೈ ಮಾಡಿ. ನಿಮಗೂ ಈ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ? ಟೇಕ್ ಕೇರ್, ಬಾಯ್.
ಒಂದು ನಿಮಿಷ ನಾನು ಹೇಳೋದನ್ನ ಮರ್ತೋಗ್ಬಿಟ್ಟೆ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಬೆಲ್ ಐಕಾನ್ನ క్లిక్ ಮಾಡಿ. ఓకే అబ్బా ఇని తాండియే ఇంక బడల ఆవుందుండు అనితే ఉన్నార పోవుందుల్లే ఉల్లార తెనికలు ఎన్న ఛానల్ సబ్స్క్రైబ్ మల్పులే అవే ಅವಳೊಂಜಿ ಬೆಲ್ ಐಕಾನ್ ಉಂಡು ಅವಳ ಕ್ಲಿಕ್ ಮಲ್ಪುಲೆ ಅವೇ ಅಂಚನೆ ಇಂಕ ಸಪೋರ್ಟ್ ಮಲ್ತೋಂದಿಪ್ಪುಲೆ ಅವೇ. ಓಕೆ ಬಾಯ್, ಟೇಕ್ ಕೇರ್.